ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತೈತಿ ಇದು ಬೆಂಡಿಕಾಯಿ ಪಲ್ಯ ಐತಿ ಅಂತೇಳಿ. ಈ ಬೆಂಡಿಕಾಯಿ ಪಲ್ಯ ನೀವು ಯಾವಾಗಾದರೂ ಮಾಡ್ತಿರ್ತೀರಿ. ಅದ್ರೊಳಗೆ ಭಾಳ ನಮೂನಿ ಸ್ಟೈಲ್ ಅದಾವ್ರಿ. ಬೆಂಡಿಕಾಯಿ ಒಂದೇ ನಮೂನಿ ಮಾಡಂಗಿಲ್ಲ ರೀ. ಈ ಪಲ್ಯ ನೋಡೋಕ್ಕಿಂತ ಮೊದಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಇದಕ್ಕೆ ನಾವು ಬೆಂಡಿಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೀವಿ, ಜೀರಿಗೆ ತೊಗೊಂಡೀವಿ, ಆಮೇಲೆ ಸಾಸಿವೆ ತೊಗೊಂಡೀವಿ, ಕೆಂಪ ಬ್ಯಾಡಗಿ ಮೆಣಸಿನ್ಕಾಯ್ದ ಖಾರ ತೊಗೊಂಡೀವಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡೀವಿ, ಗರಂ ಮಸಾಲ ತೊಗೊಂಡೀವಿ, ಅರಿಶಿನ ಪುಡಿ ತೊಗೊಂಡಿದ್ದೀವಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹೆಸರು ತೊಗೊಂಡೀವಿ, ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡೀವಿ, ಆಮೇಲೆ ಒಂದು ದೊಡ್ಡ ಈರುಳ್ಳಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡೀವಿ, ಶೇಂಗಾ ಕಾಳು ಹುರಿದ ಪುಡಿ ಮಾಡಿ ಇಟ್ಕೊಂಡೀವಿ, ಅವಳು ಚೌಳ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಬೇಕು, ಅದಕ್ಕೆ ಎಣ್ಣೆ ತೊಗೊಂಡೀವಿ. ಬೆಂಡಿಕಾಯಿ ಬೀಜ ಬಂದವ, ಆ ಬೆಂಡಿಕಾಯಿ ಬೀಜನೂ ಸಿಪ್ಪೆ ತೆಗೆದ ಬೆಂಡಿಕಾಯಿ ಬೀಜನೂ ಇಟ್ಕೊಂಡಿವಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ದೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕತ್ತೀವಿ ರೀ. ಎಣ್ಣೆ ಕಾದ ಕೂಡಲೇ ಬೆಂಡಿಕಾಯಿ ಎಲ್ಲ ಹುರ್ಕೊಳ್ಳೋದೈತೆ ರೀ. ಬೆಂಡಿಕಾಯಿ ಹೆಂಗೆ ಹುರಿಬೇಕಪ್ಪ ಅಂತಂದ್ರೆ ಕಣ್ಣು ಬೀಳ್ಬೇಕಂತಾರೆ ನಮ್ಮ ಕಡೆ, ಅಂದ್ರೆ ಕಪ್ಪು ಚುಕ್ಕಿ ಬರ್ಬೇಕ್ರಿ. ಕಪ್ಪು ಚುಕ್ಕಿ ಬಂತಂದ್ರೆ ಬೆಂಡಿಕಾಯಿ ಭಾಳ ಚಲೋ ಬರ್ತೈತ್ರಿ. ಅದು ಇದಕ್ಕೆ ನಮ್ಮ ಕಡೆ ಉದುರು ಬೆಂಡಿಕಾಯಿ ಅಂತಾರೆ. ಇದನ್ನು ರಸ ಮಾಡ್ತಾರೆ, ಉದುರು ಮಾಡ್ತಾರೆ, ಬೆಂಡಿಕಾಯಿ ಒಳಗೆ ಮತ್ತು ಬಟಾಟೆ ಮಿಕ್ಸ್ ಮಾಡಿ ಮಾಡ್ತಾರೆ. ಭಾಳ ನಮೂನಿ ಬೆಂಡಿಕಾಯಿನ ಅಂದ್ರೆ ಒಂದೇ ತರಕಾರಿ ಇರ್ತೈತಿ, ಅದನ್ನು ವೆರೈಟಿ ಮಾಡಿ ತಿಂತಾರೆ. ಬೆಂಡಿಕಾಯಿ ಬಲತದ್ದು ಇರ್ತಾವಲ್ಲ, ಆ ಬೆಂಡಿಕಾಯಿ ಒಳಗಿನೂ ಬೀಜ ತೆಗೆದು ಇಟ್ಕೊಂಡಿವಿ ನಾವು. ಬೀಜ ವೇಸ್ಟ್ ಮಾಡಂಗಿಲ್ಲ ರೀ. ಬೆಂಡಿಕಾಯಿ ಒಳಗೆ ಆಯುರ್ವೇದಿಕ್ ಗುಣ ಭಾಳ ಐತಿ. ಬೆಂಡಿಕಾಯಿ ನಮ್ಮ ಉದರ ಕಾಯಿಲೆಗೆ ರಾಮಬಾಣ ಅಂತ ಹೇಳ್ತಾರೆ. ಹೊಟ್ಟೆ ನುಸುವಾಗೋದು ನಾವು ಬೆಂಡಿಕಾಯಿ ಸೇವನೆ ಮಾಡ್ಬೇಕ್ರಿ. ಊಟದ ಜೊತೆ ಹಂಗೆ ಹಸಿ ಬೆಂಡಿಕಾಯಿ ಒಂದು ಇಲ್ದರ್ಕ ಎರಡು ಎಳೆಯುವ ನೀವು ತಿಂದ್ರೆ ಹೊಟ್ಟೆ ನೋಯಂಗಿಲ್ಲ, ಮತ್ತು ಜೀರ್ಣಕ್ಕೆ ಭಾಳ ಚಲೋ ಆಕೈತಿ. ಮತ್ತು ಇದ್ರೊಳಗೆ ಫೈಬರ್ ಅಂಶ ಜಾಸ್ತಿ ಇರ್ತೈತಿ. ನಮ್ಮ ಆರೋಗ್ಯಕ್ಕೆ ಬೆಂಡಿಕಾಯಿ ಭಾಳ ಅವಶ್ಯಕ ಐತ್ರಿ. ಅದರ ಸಲುವಾಗಿ ಬೆಂಡಿಕಾಯಿ ಬಳಸ್ತಾರೆ. ಈಗ ಅದ ಪ್ಯಾನ್ದೊಳಗಿಂದ ನಾವು ಬೆಂಡಿಕಾಯಿ ಹುರಿದು ತೆಗೆದೇವಿ. ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ ಹಾಕಕತ್ತಿದ್ದೀವಿ ರೀ. ಸಾಸಿವೆ ಚಟಪಟ ಅಂದ ಕೂಡಲೇ ಜೀರಿಗೆ ಹಾಕೋದ್ರಿ. ಹಿಂಗೆ ನೀವು ಒಗ್ಗರಣೆ ಮಾಡಿರಂದ್ರೆ ಉದುರು ಬೆಂಡಿಕಾಯಿ ಪಲ್ಯ ರೊಟ್ಟಿ ಜೋಡಿ ಚಪಾತಿ ಜೋಡಿ ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ. ಈ ಬೆಂಡಿಕಾಯಿ ಒಂದು ಸಲ ಮಾಡಿರಂದ್ರೆ ಮತ್ತೆ ಅದನ್ನು ಕೇಳ್ತಾರೆ ರೀ, ಅಷ್ಟು ರುಚಿ ಆಕೈತಿ. ಈಗ ನಾವು ಬೆಳ್ಳುಳ್ಳಿ ಹೆಸಳ ಸ್ವಲ್ಪ ಅವಳು ಚವಳ ಖಾರು ಕಲ್ಲದೊಳಗೆ ಜಜ್ಜಿ ಬೆಳ್ಳುಳ್ಳಿ ಇಟ್ಕೊಂಡೇವ್ರಿ. ಹಿಂಗೆ ಬೆಳ್ಳುಳ್ಳಿ ಜಜ್ಜಿರಂದ್ರೆ ಬೆಳ್ಳುಳ್ಳಿ ಫ್ಲೇವರ ಈ ಬೆಂಡಿಕಾಯಿಗೆ ಭಾಳ ಚಂದ ಹೊಂದತೈತೆ ರೀ. ಅದರ ಸಲುವಾಗಿ ಬೆಳ್ಳುಳ್ಳಿ ಹಾಕ್ರಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಇದ್ರೊಳಗೆ ಹುರಿರಿ. ಬಂಗಾರದ ಬಣ್ಣ ಬರ್ಬೇಕ್ರಿ. ಈಗ ಉಳ್ಳಾಗಡ್ಡಿ ಹಾಕಿಬಿಟ್ಟು ರೀ. ಉಳ್ಳಾಗಡ್ಡಿ ಜೊತೆನೂ ಮತ್ತು ಬೆಳ್ಳುಳ್ಳಿ ಬೇಯ್ತೈತ್ರಿ. ಉಳ್ಳಾಗಡ್ಡಿನೂ ಕಲರ್ ಚೇಂಜ್ ಆಗ್ಬೇಕ್ರಿ. ಹಿಂಗೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ತನಕ ನೀವು ಬೇಯಿಸಿರಂದ್ರೆ ಉಳ್ಳಾಗಡ್ಡಿ ಮೆತ್ತಗಾಕತಿ. ಈ ಈರುಳ್ಳಿ ಮೆತ್ತಗಾಗೋದ್ರಿಂದ ಅಡುಗೆ ಭಾಳ ಚಲೋ ಆಕ್ಕವ. ಅರ್ಧಂಬರ್ಧ ಬೇಯಿಸಿರಂದ್ರೆ ಉಳ್ಳಾಗಡ್ಡಿ ಕರ್ರಮ್ ಅಂತಾವ, ರುಚಿ ಅಷ್ಟು ಸರಿಯಾಗಿ ಬರೋದಿಲ್ಲ. ನೀವು ಯಾವುದೂ ಅಡುಗೆ ಮಾಡಿರಿ, ಉಳ್ಳಾಗಡ್ಡಿ ಸರಿಯಾಗಿ ಬೇಯಿಸಬೇಕು, ಅಂದ್ರೆ ಅಡುಗೆ ಭಾಳ ರುಚಿಕಟ್ಟಾಗಿ ಆಗ್ತೈತಿ. ಈಗ ನಾವು ಉಳ್ಳಾಗಡ್ಡಿ ಬೇಯಿಸಿದ ನಂತರ ಟೊಮೆಟೊ ಹಾಕಿವ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅದರ ನಂತರ ನಾವು ಟೊಮೆಟೊ ಹಾಕಿದ್ವು ಅಂದ್ರೆ ಟೊಮೆಟೊ ನೀರು ಬಿಡ್ತೈತಿ. ಟೊಮೆಟೊದಿಂದ ಉಳ್ಳಾಗಡ್ಡಿ ಚಲೋದಂಗೆ ಬೇಯ್ತಾವ್ರಿ. ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಕತ್ತಿದ್ದೀವಿ ರೀ. ಉಪ್ಪು ಹಾಕಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಕತ್ತಿದ್ದೀವಿ ನೋಡಿರಿ. ಹಿಂಗೆ ಅರಿಶಿನ ಪುಡಿ ಹಾಕಿದ ನಂತರ ಕೆಂಪು ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ ಹಿಡಿದ್ವಲ್ಲ, ಆ ಕೆಂಪು ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ ಗರಂ ಮಸಾಲ ಎರಡೂ ಹಾಕಿಬಿಟ್ಟವ್ರಿ. ಖಾರ ನೀವು ನೋಡ್ಕೊಂಡು ಹಾಕ್ರಿ. ನಿಮ್ಮ ಬೆಂಡಿಕಾಯಿ ಪ್ರಮಾಣ ಎಷ್ಟೈತಿ ಅದನ್ನು ನೋಡ್ಕೊಂಡು ಹಾಕ್ರಿ. ಇಲ್ಲ ಮನ್ಯಾಗ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಇರ್ತಾರೆ, ಜಾಸ್ತಿ ತಿನ್ನೋರು ಇದ್ರಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ತಿನ್ನೋರು ಇದ್ರಂದ್ರೆ ಕಡಿಮೆ ಹಾಕ್ರಿ. ಈಗ ನಾವು ಹುರಿದಿಟ್ಟುಕೊಂಡಂಥ ಬೆಂಡಿಕಾಯಿ ಎಲ್ಲ ಅದಕ್ಕೆ ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಹಾಕಿ ಚಲೋದಂಗೆ ಮಿಕ್ಸ್ ಮಾಡಿಬಿಡೋದ್ರಿ. ಹಿಂಗೆ ಮಿಕ್ಸ್ ಮಾಡಿರಂದ್ರೆ ಒಣದ ನೋಡಿರಿ. ಅಲ್ಲಿ ಟೊಮೆಟೊ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಬೆಂಡಿಕಾಯಿ ಎಲ್ಲ ಸರಿ ಮಿಕ್ಸ್ ಆಗಕತ್ತೈತಿ. ಒಂದು ಹನಿನೂ ನೀರು ಇದ್ರೊಳಗೆ ಇಲ್ಲ. ಈಗ ನಾವು ಶೇಂಗಾ ಹುರಿದ ಅವನ್ನ ಅವಳು ಚೋಳು ಪುಡಿ ಮಾಡಿ ಇಟ್ಕೊಂಡಿದ್ದು ರೀ. ಆ ಶೇಂಗಾ ಪುಡಿ ಇದಕ್ಕೆ ಹಾಕಿಬಿಟ್ಟು ನೋಡಿರಿ. ಹಿಂಗೆ ಶೇಂಗಾ ಪುಡಿ ಹಾಕಿರಂದ್ರೆ ಇದರದ ರುಚಿ ಡಬಲ್ ಆಗಿಬಿಡ್ತೈತೆ ರೀ. ಈಗ ನಾವು ಅದಕ್ಕೆ ಮ್ಯಾಲೆ ಕೊತ್ತಂಬರಿ ಉದುರಿಸಿಬಿಡೋದ್ರಿ. ಸ್ವಲ್ಪ ಕೊತ್ತಂಬರಿ ಉದುರಿಸಿರಂದ್ರೆ ನಮ್ದು ಇಲ್ಲಿ ಅಡಿಗೆ ಪೂರ್ಣ ಆತ್ರಿ. ಕೊತ್ತಂಬರಿ ಇಲ್ದಿರೋದಕ್ಕೆ ಆ ಅಡಿಗೆ ಪೂರ್ಣ ಆಗಂಗಿಲ್ಲ. ಹಿಂಗೆ ನೀವು ಅಡಿಗೆ ಮಾಡಿರಂದ್ರೆ ಈ ಉದುರು ಬೆಂಡಿಕಾಯಿ ಐತಲ್ಲ
ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಈ ರೆಸಿಪಿ ನೀವು ನೋಡಿದ ಕೂಡಲೇ ಈ ಉದುರು ಬೆಂಡೆಕಾಯಿ ಮಾಡೋದ ಮರಿಬೇಡ್ರಿ. ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿ ಆಗ್ತದೆ. ರೊಟ್ಟಿ, ಚಪಾತಿ, ಪೂರಿ, ದೋಸೆ ಜೊತೆ ಬೆಂಡೆಕಾಯಿ ನೀವು ಆರಾಮಾಗಿ ಬಾಯಿ ತುಂಬ ಸವಿಬೋದು ರೀ. ನೋಡಿ ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡಕತ್ತಿದ್ದೀವಿ. ಎಷ್ಟು ಉದುರು ಬಿಡಿ ಬಿಡಿ ಎಷ್ಟು ಚಂದ ಬಂದೈತೆ ನೋಡ್ರಿ. ಅದು ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ಉದುರು ಬೆಂಡೆಕಾಯಿ ರೆಸಿಪಿ ಮಾಡಿರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲ್ದ ಯಾರು ವಿಡಿಯೋ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.